ಇದು ಹಿಸ್ಟಾರಿಕಲ್ ಬ್ಲಂಡರ್ ಅಂತ ಹೇಳ್ತೇನೆ. ಯಾರು ಈ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಅವರ ಹೇಡಿತನವನ್ನು ತೋರಿಸ್ತದೆ. ಡೆಮೋಕ್ರಸಿಯ ಟೋಟಲ್ ಒಂದು ಮಾಕರಿ. ಒಂದು ಸಿಂಬಾಲಿಕ್ 48 ಗಂಟೆಗಳ ಕಾಲ ಮಾಡಿದ ಉಪವಾಸದಲ್ಲಿ ಸ್ಪಂದನೆದು ವಿಷಯ ಅಲ್ಲ. ನೀಟ್ ಪರೀಕ್ಷೆಯ ಏನು ಆಗಿದೆಯೋ ಅದು ದೊಡ್ಡ ಕ್ರಿಮಿನಲ್ ಆಫೆನ್ಸ್ ಅಂತ ಹೇಳ್ತೇನೆ ನಾನು. ವಾಂಗ್ಚುಕ್ ಅವರನ್ನು ಜಂತರ್ ಮಂತರ್ನಿಂದ ಸಫ್ದರ್ಜಂಗಿಗೆ ಕಿಡ್ನ್ಯಾಪ್ ಮಾಡಿದೆ. ಅಹಂಕಾರದ ಹುದ್ದೆ ಅಲ್ಲ, ವಿನಮ್ರತೆಯ ಹುದ್ದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನು ಖಂಡಿಸಿ ಸೋನಂ ವಾಂಗ್ಚುಕ್ ಹಾಗೂ ಸಿಜೆಪಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇರುವಂತಹ ಹೋರಾಟ ಇವತ್ತು ಮಹತ್ವದ ಸ್ವರೂಪವನ್ನು ಪಡೆದುಕೊಂಡಿದೆ. ಇವರ ಈ ಹೋರಾಟವನ್ನು ಬೆಂಬಲಿಸಿ ಮಂಗಳೂರಲ್ಲಿ ನಿವೃತ್ತ ಪತ್ರಕರ್ತ ಹಾಗೂ ಶೈಕ್ಷಣಿಕ ಕಾರ್ಯಕರ್ತರಾಗಿರುವ ಶ್ರೀನಿವಾಸನ್ ನಂದಗೋಪಾಲ್ ಇವರು 48 ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಶೈಕ್ಷಣಿಕ ರಂಗದಲ್ಲಿ ಮಹಾಲೋಪ ಅಥವಾ ಎಡವಟ್ಟು ಅಂತ ಎನಿಸಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಬಹಳಷ್ಟು ಸದ್ದನ್ನು ದೇಶದಲ್ಲಿ ಮಾಡಿತ್ತು. ಇದನ್ನು ಖಂಡಿಸಿ ಸೋನಂ ವಾಂಗ್ಚುಕ್ ಇರ್ಬೋದು, ಸಿಜೆಪಿ ಇರ್ಬೋದು, ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆ ಹೋರಾಟವನ್ನು ಬೆಂಬಲಿಸಿ ನೀವು ಕೂಡ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ. ನಿಮಗೆ ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಅಥವಾ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಸ್ಪಂದನೆ ನೀಡುತ್ತಾ ಎಂಬಂಥ ಭರವಸೆ ಇದೆಯಾ? ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಜಂತರ್ ಮಂತರಲ್ಲಿ ಇವತ್ತು ನೋಡ್ತಾ ಇದ್ದೀರಿ ನೀವು ಏನಾಗ್ತಾ ಉಂಟು ಅಂತೇಳಿ. ಜಂತರ್ ಮಂತರ್ ಮತ್ತು ಆ ರಸ್ತೆಯಲ್ಲಿ 22 ದಿನಗಳಿಂದ ನಿರಶನದಲ್ಲಿ ಇದ್ದಾರೆ. ವಾಂಗ್ಚುಕ್ ಅವರು ಮತ್ತು ASU ಅವರ ಮಕ್ಕಳು ಮೆಂಬರ್ಸ್ 22 ದಿನ ಒಂದು ಶಬ್ದ ಇಲ್ಲ. ಹಾಗಾಗಿ ನೀವು ಕೇಳಿದ ಪ್ರಶ್ನೆ ಅವರು ಸ್ಪಂದಿಸ್ತಾರಾ ಅಂತೇಳಿ, ನನ್ನ ಒಬ್ಬನ ಒಂದು ಸಿಂಬಾಲಿಕ್ 48 ಗಂಟೆಗಳ ಕಾಲ ಮಾಡಿದ ಉಪವಾಸದಲ್ಲಿ ಸ್ಪಂದನೆದು ವಿಷಯ ಅಲ್ಲ. ಈ ಸರ್ಕಾರದ ಮೇಲೆ ಯಾವುದೇ ಭರವಸೆ ಇಲ್ಲ. ಅವರು ಅಲ್ಲೇ ಸಾವಿರಾರು ಯುವಕರನ್ನು ಅವರು ಕರೆಕ್ಟಾಗಿ ಒಂದು ಸ್ಪಂದನೆ ಮಾಡಲಿ ಅಂತ ಆಶಿಸ್ತೇನೆ ಹೊರತು ಬೇರೆ ಏನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನೀಟ್ ಪರೀಕ್ಷೆಯ ಏನು ಆಗಿದೆಯೋ ಅದು ದೊಡ್ಡ ಕ್ರಿಮಿನಲ್ ಆಫೆನ್ಸ್ ಅಂತ ಹೇಳ್ತೇನೆ ನಾನು. ರಾಜಕೀಯವಾಗಿ ಮತ್ತು ಅದರ ಹೊರತುಪಡಿಸಿ ಅದು ಎಡವಟ್ಟು ಮಾತ್ರ ಅಲ್ಲ, ಅದು ಒಂದು ಕ್ರಿಮಿನಲ್ ಆ್ಯಕ್ಟ್ ಆಫ್ ಕರಪ್ಷನ್, ಮಾಲ್ ಪ್ರಾಕ್ಟಿಸ್ ಆ್ಯಂಡ್ ಇರ್ರೆಗ್ಯುಲಾರಿಟೀಸ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ ಇವರನ್ನು ಬಲವಂತವಾಗಿ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ. ಈ ಆರೋಪದ ಬಗ್ಗೆ ನೀವೇನೇ ಹೇಳ್ತೀರಾ? ಇದರಲ್ಲಿ ಹೇಳುವಂಥದ್ದು ಏನೂ ಇಲ್ಲ. ಇತಿಹಾಸದಲ್ಲಿ ಈ ಒಂದು ಇನ್ಸಿಡೆಂಟ್ ಅದು ಭಾರಿ ಒಂದು ಕರಾಳ ದಿನದ ರೂಪದಲ್ಲಿ ಅದು ರಿಜಿಸ್ಟರ್ ಆಗಲಿಕ್ಕಿದೆ. ಅಂದರೆ ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆಗಳು ಡೆಮಾಕ್ರಸಿಯ ಬಗ್ಗೆ ಓದುವಾಗ ಈ ಒಂದು ಇನ್ಸಿಡೆಂಟ್ ಏನಿದೆಯೋ ಇದನ್ನು ನಾವು ಆ ಮಕ್ಕಳಿಗೆ ಹೇಗೆ ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಡೆಮಾಕ್ರಸಿಯ ಟೋಟಲ್ ಒಂದು ಮಾಕರಿ. ಬೆಳಗ್ಗಿನ ಜಾವ ಶುರುವಾದ ಕಾರ್ಯಾಚರಣೆ ಎಷ್ಟು ಒಂದು ಶೇಮ್ಫುಲ್ ಅಂತ ಹೇಳಿದರೆ, ಅಲ್ಲಿ ಸರ್ಕಾರಕ್ಕೆ ಇದು ಅಲ್ಲಿ ಪೊಲೀಸ್ನವರ ಇಲ್ಲ ಅರ್ಧ ಸೈನಿಕ ಪಡೆ ಮತ್ತು ಬೇರೆ ಯಾರೆಲ್ಲ ಇದ್ರ ಪ್ಯಾರಾಮಿಲಿಟರಿ ಫೋರ್ಸಸ್, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್, ಇವರೆಲ್ಲ ಒಂದು ಸಾಮಾನ್ಯ ಮಫ್ತಿ ಡ್ರೆಸ್ಸಲ್ಲಿ ಅವರು ಬಂದು ಆ ಒಂದು ಕಾರ್ಯಾಚರಣೆ ಮಾಡಿದ್ದು ಇದು ಒಂದು ಅತಿಯಾದ ಶೇಮ್ಫುಲ್ ವೇ ಆಫ್ ಡೀಲಿಂಗ್ ವಿತ್ ಸಚ್ ಇಂಥ ಒಂದು ಪ್ರತಿಭಟನೆಯನ್ನು, ಇಂಥ ಒಂದು ಸೋನಂ ವಾಂಗ್ಚುಕ್ ಅಂತಹ ವ್ಯಕ್ತಿಯನ್ನು ಜಂತರ್ ಮಂತರ್ನಿಂದ ಸಫ್ದರ್ಜಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋದ ರೀತಿ ಉಂಟಲ್ಲ, ಅದೇ ನಾನು ಹೇಳಿದಾಗೆ ಇದು ಹಿಸ್ಟಾರಿಕಲ್ ಬ್ಲಂಡರ್ ಅಂತ ಹೇಳ್ತೇನೆ. ಇದಕ್ಕೆ ಪೊಲೀಸ್ನವರನ್ನು ಇಲ್ಲ ಪಡೆಗಳನ್ನು ನಾನು ಬ್ಲೇಮ್ ಮಾಡೋದಿಲ್ಲ. ಇದು ಯಾರು ಈ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಅವರ ಹೇಡಿತನವನ್ನು ತೋರಿಸ್ತದೆ. ಇಟ್ ಈಸ್ ಎ ಕವರ್ಡ್ಲಿ ಆ್ಯಕ್ಟ್. ಯಾಕಂದರೆ ಡೆಮಾಕ್ರಸಿಯಲ್ಲಿ ಸರ್ಕಾರಕ್ಕೆ ವಾಂಗ್ಚುಕ್ ಅವರ ಸ್ವಾಸ್ಥ್ಯದ ಬಗ್ಗೆನೇ ಚಿಂತನೆ ಇದ್ದರೆ ಅವರು ಗೌರ್ಮೆಂಟ್ ಆಸ್ಪತ್ರೆಯ ಇಲ್ಲ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯರನ್ನೇ ಕರ್ಕೊಂಡು ಬಂದು ಅವರ ಹತ್ರ ಚೆಕ್ ಮಾಡಿ ಅವರ ರಿಪೋರ್ಟ್ ಮೇಲೆ ಡೀಸೆಂಟಾಗಿ ಯಾವ ರೀತಿ ಒಂದು ಪೇಷಂಟನ್ನು ಕರ್ಕೊಂಡು ಹೋಗ್ತಾರೆ. ಇದು ಕಿಡ್ನ್ಯಾಪ್ ಮಾಡಿದ್ದು, ಇದು ಪೇಷಂಟನ್ನು ಕರ್ಕೊಂಡು ಹೋದದಲ್ಲ. ಇದು ಸರ್ಕಾರ
ವಾಂಗ್ಚುಕ್ ಅವರನ್ನು ಜಂತರ್ ಮಂತರ್ನಿಂದ ಸಫ್ದರ್ಜಂಗಿಗೆ ಕಿಡ್ನ್ಯಾಪ್ ಮಾಡಿದ್ದು. ಇದು ಒಂದು ವೆರಿ ಶೇಮ್ಫುಲ್ ಮತ್ತು ಗೌರ್ಮೆಂಟಿನ ಒಂದು ಹೇಡಿತನವನ್ನು ತೋರಿಸ್ತದೆ. ಮುಖ್ಯವಾಗಿ ಈ ಹೋರಾಟ ನಡೀತಿರುವಂಥ ಸಂದರ್ಭದಲ್ಲಿ ಒಂದು ಆಗ್ರಹ ಕೇಳಿ ಬರ್ತಾ ಇದೆ ಬಲವಾಗಿ. ಮುಖ್ಯವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಹೇಳಿ, ಆದರೆ ಅವರು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಮಾಧ್ಯಮಗಳಿಗೆ ಕೊಡ್ತಾ ಇಲ್ಲ. ಅಂದರೆ ಈ ಥರದಂತಹ ಒಂದು ಕ್ರಿಮಿನಲ್ ಅಫೆನ್ಸ್ ಆದರೂ ಕೂಡ ಇವತ್ತು ಸಂಸತ್ತು ಕಲಾಪ ಕೂಡ ಆರಂಭ ಆಗಿದೆ, ಅಲ್ಲಿ ಕೂಡ ಚರ್ಚೆ ಆಗಿದೆ, ನಾಳೆಗೆ ಮುಂದೂಡಿಕೆಯಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅವರು ಹೇಳಿಕೆ ನೀಡುವುದು ಕೂಡ ಇಲ್ಲ. ಯಾಕಂದರೆ ನಾನು ಅದೇ ವರ್ಡನ್ನು ಯೂಸ್ ಮಾಡ್ತೇನೆ, ಶೇಮ್ಫುಲ್ ಆ್ಯಂಡ್ ಕವರ್ಡ್ಲಿ. ಇವರು ಫಸ್ಟ್ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಪೇಪರ್ ಲೀಕ್ ಆಗಿಲ್ಲ, ಕೆಲವು ಪ್ರಶ್ನೆಗಳು ಲೀಕ್ ಆಗಿದೆ ಅಂತೇಳಿ ಮಂತ್ರಿಗಳಾಗಿ ಹೇಳುವಂಥ ವಿಷಯ ಇದು. ಹಾಗಾದರೆ ಅವರ ಸ್ಟೇಟಸ್ ಮತ್ತು ಅವರ ವ್ಯಾಲ್ಯೂ ಎಷ್ಟುಂಟು ಅಂತೇಳಿ ನೀವು ಊಹಿಸ್ಬೋದು. ಕಳೆದ 2-3 ವರ್ಷಗಳಿಂದ, ನಾನು 2014 ಅಂತ ಹೇಳೋದಿಲ್ಲ, ಈ 2-3 ವರ್ಷಗಳಿಂದ ಈ ರೈತರ ಒಂದು ಇದಾಯ್ತಲ್ಲ ಪ್ರತಿಭಟನೆಗಳು, ಅಲ್ಲಿಂದ ಒಂದು 5 ವರ್ಷ, ಲಾಸ್ಟ್ 5 ವರ್ಷದಿಂದ ಗೌರ್ಮೆಂಟ್ ಎಷ್ಟು ಎರಗೆಂಟ್ ಆಗಿದೆ ಅಂತ ಹೇಳಿದರೆ, ಅವರು ನಾವು ಫೋರ್ಸ್ಫುಲ್ಲಿಯೇ ನಿಮ್ಮನ್ನು ಯಾವುದೇ ಸತ್ಯಾಗ್ರಹವನ್ನು ಯಾವುದೇ ಪ್ರತಿಭಟನೆಗಳನ್ನು ನಾವು ಎದುರಿಸ್ತೇವೆ, ನಾವು ಮಾತಾಡುವುದಿಲ್ಲ ಅಂತ ಹೇಳುವ ಒಂದು ಸ್ಪಷ್ಟ ಸಂದೇಶವನ್ನು ಸರ್ಕಾರ ನೀಡಿದೆ. ಹಾಗಾಗಿ ಸ್ಪಂದನೆ ಅಲ್ಲ, ಇವರು ಡೈರೆಕ್ಟಾಗಿ ಪ್ರೊವೊಕೇಷನ್ ಮತ್ತು ಅಸಾಲ್ಟ್, ಈ ಸ್ಟ್ರಾಟಜಿಯಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ. ನಾನಿದನ್ನು ಯಾವುದೇ ಪೊಲಿಟಿಕಲ್ ಬಯಾಸಿಂದ ಹೇಳೋದಲ್ಲ. ಯಾಕಂದರೆ ನಾನು 2011 ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ನಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದವ. ಅವತ್ತಿನ ಸರ್ಕಾರ ಯಾವ ರೀತಿ ರೆಸ್ಪಾಂಡ್ ಮಾಡಿತ್ತು ಮತ್ತು ಸಿಮಿಲರ್ ಇವತ್ತಿನ CGP ಏನು ಪ್ರೊಟೆಸ್ಟ್ ಆಗ್ತಾ ಇದೆಯೋ, ಇಟ್ ಈಸ್ ವೆರಿ ಸಿಮಿಲರ್. ಇವತ್ತಿನ ಸರ್ಕಾರ ಹೇಗೆ ಅದನ್ನು ರೆಸ್ಪಾಂಡ್ ಮಾಡ್ತಾ ಇದೆ, ಸ್ಪಂದನೆ ಮಾಡ್ತಾ ಇದೆ, ನಾವೇ ನೋಡ್ಬೋದು. ಅದಕ್ಕೆ ನನ್ನ ಅನಿಸಿಕೆ ಅಗತ್ಯ ಇಲ್ಲ. ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಈಗ ಫುಲ್ ಕಲರ್ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಸತ್ಯಾಸತ್ಯಗಳನ್ನು ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಏನು ಪ್ರೊಪಗ್ಯಾಂಡ ಮಾಡ್ಬೋದೋ ಗೌರ್ಮೆಂಟ್ ಮಿಷನರಿಯ ಪರವಾಗಿ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಸೊ ಒಬ್ಬ ಸ್ವಲ್ಪ ಬುದ್ಧಿ ಇದ್ದ ಮನುಷ್ಯನಿಗೆ ಇದೆಲ್ಲ ಅರ್ಥ ಆಗ್ತದೆ. ಯಾವ ರೀತಿ ನಮ್ಮ ಸರ್ಕಾರ ಯುವಜನರನ್ನು, ನಮ್ಮ ಸರ್ಕಾರ ಶಿಕ್ಷಣವನ್ನು, ನಮ್ಮ ಸರ್ಕಾರ ಪ್ರತಿಯೊಂದು ಇಶ್ಯೂಸನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತಾ ಇದೆ ಅಂತೇಳಿ. ನಮ್ಮ ಸರ್ಕಾರ ಫುಲ್ಲಿ ನೆಕ್ಸ್ಟ್ ಇಲೆಕ್ಷನ್ ಎಲ್ಲಿ ಬರ್ತದೆ ಅದನ್ನು ಹೇಗೆ ಟ್ಯಾಕಲ್ ಮಾಡೋದು, ಅದನ್ನು ಯೋಚನೆ ಮಾಡೋದೊಂದು ಅವರ ಪ್ರಿಯಾರಿಟಿ ಆಗಿ ಹೋಗಿದೆ. ಬೇರೆ ಯಾವುದೇ ಇಶ್ಯೂ ಅವರಿಗೆ ಇಶ್ಯೂವೇ ಅಲ್ಲ. ಯಾವುದೇ ಲೀಡರ್ ಮಾತಾಡೋದಿಲ್ಲ, ಪ್ರೈಮ್ ಮಿನಿಸ್ಟರ್ ಅಂತೂ ಮಾತಾಡೋದೇ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೆಲ್ಲ ಟರ್ನ್ ಆಗ್ತದೆ ಅಂತ ಹೇಳೋದು ಭಾರಿ ಕಷ್ಟಕರ. ತುಂಬ ಆತಂಕಯುಕ್ತವಾದ ಒಂದು ಸಮಯವನ್ನು ನಾವು ನೋಡಲಿಕ್ಕಿದ್ದೇವೆ ಅಂತೇಳಿ ನನ್ನ ಭಾವನೆ. ಪ್ರಮುಖ ಪ್ರವೇಶ ಪರೀಕ್ಷೆಯಾಗಿ ಇರುವಂತಹ ನೀಟಿನಂತಹ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅಂತ ಹೇಳಿದರೆ ಯಾರ ಲೋಪ ಅಂತ ಹೇಳಬೇಕು? ಜೊತೆಗೆ ಇದರ ಹಿಂದೆ ಏನಾದರೂ ಅಕ್ರಮವಾದಂತಹ ಜಾಲ ಇದೆ ಅಂತ ಅನಿಸ್ತಾ ಇದೆಯಾ? ಪದೇ ಇದು ಸೆಕೆಂಡ್ ಟೈಮ್ ದೊಡ್ಡದಾಗಿ ದೇಶದಲ್ಲಿ ಬಹಿರಂಗ ಆಗಿದ್ದು, ಯಾರಿಂದ ಆಗಿದ್ದು? ಬೇಕಂತಲಾಗಿದ್ದ ಅಥವಾ ವ್ಯವಸ್ಥಿತವಾಗಿ ಏನಾದರೂ ಆಗಿದೆಯಾ? ಇಲ್ಲ, ಬೇಕಂತೇಳಿ ಇಂಥ ಲೋಪ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯೇ ಅವ್ಯವಸ್ಥೆ ಆಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಹೇಳಲಿಕ್ಕೆ ಒಬ್ಬ ಲೆಕ್ಚರರ್ ಅದನ್ನು ಲೀಕ್ ಮಾಡಿದ್ದಾನೆ ಅಂತ ಹೇಳಿದರು, ಮತ್ತು ಪ್ರಿಂಟರ್ ಲೀಕ್ ಮಾಡಿದ್ದಾರೆ ಅಂತ ಹೇಳಿದರು, ಬೇರೆ ಬೇರೆ ವರ್ಷನ್ಸ್ ಬಂದಿದೆ. ಆದರೆ ಯಾರೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ತಯಾರಿಲ್ಲ. ಈಗ ಇದು ಮೊದಲನೇ ಬಾರಿಯೂ ಅಲ್ಲ. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿ ಎಕ್ಸಾಮ್ ಮಾಡಿದ್ದು ಫಸ್ಟ್ ಟೈಮ್. 2024 ಪ್ರಾಬ್ಲಮ್ ಆಗಿದೆ, 2025 ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಅಂತ ಹೇಳಿದರೆ ಜಸ್ಟ್ ಪ್ರಾಬ್ಲಮ್ ಅಲ್ಲ, ಮೇಜರ್ ಪ್ರಾಬ್ಲಮ್ಸ್ ಆಗಿದೆ. ಇದು ಸುಧಾರಣೆ ಆಗಲಿಲ್ಲ ಅಂತ ಹೇಳಿದರೆ ದೆರ್ ಇಸ್ ಸಮಥಿಂಗ್ ವೆರಿ ಸಿಸ್ಟಮ್ಯಾಟಿಕ್. ಲಕ್ಷಗಟ್ಟಲೆಯಲ್ಲಿ ಒಂದು ಪೇಪರನ್ನು ತಕ್ಕೊಂಡು ಮಕ್ಕಳು ಬರೀತಾರೆ ಅಂತ ಹೇಳಿ ಆದರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರೈಮಾ ಫೇಸಿಯಾಗಿ ಒಂದು ವ್ಯವಸ್ಥಿತವಾದ ಇರ್ರೆಗ್ಯುಲಾರಿಟಿ, ಸ್ಕ್ಯಾಮ್ ಇದೊಂದು. ಆ್ಯಕ್ಚುಲಿ ಇಮಿಡಿಯೇಟ್ಲಿ ಯಾರಾದರೂ ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ, ಇದು ಏಜೆನ್ಸಿ NTA ಅವರು ರಿಸೈನ್ ಮಾಡಬೇಕಿತ್ತು, ಆಗಲಿಲ್ಲ. ಸ್ಟೇಟ್ಮೆಂಟ್ಸ್ ಕೊಡಬೇಕಿತ್ತು, ಸ್ಟೇಟ್ಮೆಂಟ್ ಉಡಾಫೆ ಆಗಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ.
ಪೇಪರ್ ಲೀಕ್ ಆಗಲಿಲ್ಲ, ಪುನಃ ನಾನು ಅದು ನನಗೆ ಅದು ಹಾಸ್ಯಾಸ್ಪದ ಅಂತೇಳಿ ಆಗ್ತದೆ, ಕಾಮಿಡಿ ಅಂತೇಳಿ ಆಗ್ತದೆ. ಇಟ್ ಈಸ್ ಕಾಮಿಡಿ ಆಫ್ ಎರರ್ಸ್. ಯಾಕಂದರೆ ಪೇಪರ್ ಲೀಕ್ ಆಗಿಲ್ಲ, ಕೆಲವು ಪ್ರಶ್ನೆ ಲೀಕ್ ಆಗಿದೆ ಅಂತ ಹೇಳಿದರೆ ಒಂದು ಅಧಿಕಾರಿ, ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ನಲ್ಲಿರುವವ, ದೆನ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಮೋರ್. ನೀವೇನು ಬೇರೆ ಹೇಳುವಂಥದ್ದಿಲ್ಲ. ಈಗ ನೀವು ಇವತ್ತು ಜಂತರ್ ಮಂತರ್ನಲ್ಲಿ ನೋಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ, ಅದು ಲಕ್ಷವೂ ಕೂಡ ರೀಚ್ ಆಗ್ಬೋದು, ಕ್ರಾಸ್ ಆಗ್ಬೋದು, ಅಂತಹ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಇದ್ದದ್ದು. ಮುಖ್ಯವಾಗಿ ವಿದ್ಯಾರ್ಥಿ ಸಮುದಾಯನೇ ಏನು ಸರ್ಕಾರದ ವಿರುದ್ಧ ಬೀದಿಗಿಳಿದಿದೆ, ಆಕ್ರೋಶನ ವ್ಯಕ್ತಪಡಿಸ್ತಾ ಇದೆ. ಈ ಹೋರಾಟ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳಬಹುದು? ಐತಿಹಾಸಿಕವಾಗಿ ನಾವು ಮಾತಾಡೋದಾದರೆ ಭಾರತದಲ್ಲಿ ಅಂತೇಳಿ ಅಲ್ಲ, ಜಾಗತಿಕವಾಗಿ ಯಾವುದೇ ಮೂಮೆಂಟ್ ನೋಡುವಾಗ ಅಂದರೆ ಅದಕ್ಕೆ ಒಂದು ಸೈಕ್ಲಿಕ್ ಪ್ಯಾಟರ್ನ್ ಉಂಟು. ಯಾವಾಗ ಸರ್ಕಾರದ ದಬ್ಬಾಳಿಕೆ ಜಾಸ್ತಿ ಆಗ್ತದೋ, ಒಂದು ಮಿಷನರಿ ಬುಲ್ಡೋಸರ್ ಆಗಿ ನಮ್ಮ ಮೇಲೆ ಏರ್ತದೋ, ಯಾವಾಗ ಸಮಸ್ಯೆಗಳು ಎಸ್ಪೆಷಲಿ ಶಿಕ್ಷಣ, ಎಂಪ್ಲಾಯ್ಮೆಂಟ್, ಸ್ವಾಸ್ಥ್ಯ, ಬೆಲೆ ಏರಿಕೆ, ಇಂಥ ಮುದ್ದೆಗಳು ಅದು ಗಗನಕ್ಕೆ ಏರ್ತದೋ, ಅಂದರೆ ಅದು ಬ್ಲಾಸ್ಟ್ ಆಗ್ತದೆ, ಎಕ್ಸ್ಪ್ಲೋಡ್ ಆಗ್ತದೆ, ಆಗ ಒಂದು ಮೂಮೆಂಟ್ ಆಗ್ತದೆ. 1975 ಎಮರ್ಜೆನ್ಸಿಯಿಂದ ಹಿಡಿದು ಇಂಡಿಯಾದ ವಿಷಯ ಮಾತಾಡೋದಾದರೆ ಪ್ರತಿಯೊಂದು 15-20 ವರ್ಷಕ್ಕೆ ಒಂದೊಂದು ಮೂಮೆಂಟ್ಸ್ ಆಗಿದೆ. ಇಲ್ಲ, ಪ್ರತಿ ಮೂಮೆಂಟನ್ನು ಟ್ರಿಗರ್ ಮಾಡಿದ್ದು ಮತ್ತು ಅದನ್ನು ಫ್ಯೂಯಲ್ ಮಾಡಿದ್ದು ಎರಡು ಸ್ಟೂಡೆಂಟ್ಸ್ ಮತ್ತು ಯುವಕರು. ಆ ಒಂದು ಯುವ ಶಕ್ತಿ ಪುನಃ ಎಚ್ಚೆತ್ತುಕೊಂಡಿದೆ. ಯಾಕಂದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಪೇಪರ್ ಲೀಕ್ಗಳು, ಬರೀ ನೀಟಲ್ಲ, CBSEಯಲ್ಲಿ ಪ್ರಾಬ್ಲಮ್ ಆಯಿತು, SSC ಪ್ರಾಬ್ಲಮ್ ಆಯಿತು, ಯಾವ UPSC ಎಕ್ಸಾಮ್ಸಲ್ಲಿ ಲೀಕ್ ಆಗಿಲ್ಲ ಅಂತ ಹೇಳಿ, ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಲೀಕ್ ಆಗ್ತಾ ಉಂಟು ಪೇಪರ್ಸ್. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 93 ಮೇಜರ್ ಎಕ್ಸಾಮಿನೇಷನ್ ಪೇಪರ್ಸ್ ಲೀಕ್ ಆಗಿದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಇವರು ನಮ್ಮ ಯುವಕರು ಡಿಗ್ರಿ ಮಾಡ್ತಾರೆ, ಡಿಗ್ರಿ ಮಾಡಿ ಏನು ಮಾಡೋದು, ಉಡಾಫೆ ಉತ್ತರ ಪುನಃ ಗೌರ್ಮೆಂಟ್ ಕಡೆಯಿಂದ. ಇಂಥ ಪರಿಸ್ಥಿತಿಯಲ್ಲಿ ರೊಚ್ಚಿಗೆ ಏಳಬೇಕಾದದ್ದಲ್ಲದೆ ಬೇರೆ ಯಾವುದು ಮಾರ್ಗ ಕಾಣ್ತಾ ಇಲ್ಲ ನಮ್ಮ ಯುವಕರಿಗೆ. ಅಂಥ ಒಂದು ಪರಿಸ್ಥಿತಿ ನಾವು ತಂದಿಟ್ಟಿದ್ದೇವೆ. ಈಗ ನಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನಿಗೆ ಇದನ್ನು ಕೊಡುಗೆಯಾಗಿ ಕೊಟ್ಟಿದ್ದೇವೆ. ಸೊ ಅದನ್ನು ಅವರ ಹಕ್ಕುಗಳನ್ನು ತಗೊಳ್ಳಿಕ್ಕೆ ಯಾವಾಗ ಸರ್ಕಾರ ರೆಸ್ಪಾಂಡ್ ಮಾಡೋದಿಲ್ವ, ಸ್ಪಂದನೆ ಮಾಡೋದಿಲ್ವ, ಸರ್ಕಾರದ ಹಾಗೆ ವರ್ತನೆ ಮಾಡೋದಿಲ್ವ, ಪ್ರತಿನಿಧಿಗಳು ಅವರು ರಾಜರಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಈಗ 5 ವರ್ಷಕ್ಕೆ ಒಮ್ಮೆ ನಾವು ಅವರನ್ನು ಪ್ರತಿನಿಧಿಯಾಗಿ ಕಳಿಸುವಂಥದ್ದು. ಪ್ರಧಾನಮಂತ್ರಿ ಕೂಡ ಒಂದು ಕಾನ್ಸ್ಟಿಟ್ಯೂಯನ್ಸಿದು MP, ಅವರನ್ನು ಕೂಡ ನಾವು ಇಲೆಕ್ಷನ್ ಮೂಲಕವೇ ಅಲ್ಲಿ ಕಳಿಸಿ ಅವರು ಲಾರ್ಜೆಸ್ಟ್ ಪಾರ್ಟಿಯ ಇಲ್ಲ ಘಟಬಂಧನದ ಇಲ್ಲ ಒಂದು ಅಲಯನ್ಸಿನ ಒಂದು ಮುಖ್ಯಸ್ಥರಾಗಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅದು ಅಹಂಕಾರದ ಹುದ್ದೆ ಅಲ್ಲ, ವಿನಮ್ರತೆಯ ಹುದ್ದೆ ಅದು. ಸೊ ಇಂಥದ್ದು ಸಿಚುವೇಶನ್ ಆಗುವಾಗ ನಮ್ಮ ಯುವಕರು ಹೀಗೆ ರೊಚ್ಚಿಗೆ ಇರುವಂಥದ್ದು ಏನು ವಿಶೇಷ ಅಲ್ಲ. ಇಟ್ ವಾಸ್ ನ್ಯಾಚುರಲ್, ದಿಸ್ ವಿಲ್ ಹ್ಯಾಪನ್ ಸಮ್ ಡೇ. ಮತ್ತು ಇನ್ನು ಮುಂದೆ ಯಾವ ರೀತಿ ಆಗ್ತದೆ ಅದು ಕೂಡ ಒಂದು ಕುತೂಹಲ ಮೂಡಿಸ್ತದೆ. ಯಾಕಂದರೆ ಇವತ್ತಿನ ಸರ್ಕಾರ ಏನಿದೆ ಅದು ಬೇರೆ ಬೇರೆ ಸಮಾಧಾನ ಭೇದ ದಂಡ ಮೂಲಕ ಮಾತಾಡದೆ ಈ ಪ್ರತಿಭಟನೆಯನ್ನು ಕೂಡ ನೆಲಸಮ ಮಾಡುವ ಎಲ್ಲ ಸಾಧ್ಯತೆಗಳಿದೆ. ನಾವು ಪೊಲಿಟಿಕಲಿ ನೋಡಿದ್ದೇವೆ ಯಾವ ರೀತಿ MP ಗಳ ಖರೀದಿ ಆಗ್ತದೆ, ಯಾವ ರೀತಿ ಪಾರ್ಟೀಸ್ ಇಂದ ಡಿಫೆಕ್ಷನ್ ಆಗ್ತದೆ, ಯಾವ ರೀತಿ ಸರ್ಕಾರಗಳ ಬದಲಾವಣೆ ಆಗ್ತಾ ಇದೆ. ಸೊ ಈ ಒಂದು CJP ಅಂತೇಳಿ ಏನು ಒಂದು ಸೋಷಿಯಲ್ ಮೀಡಿಯಾ ಸೆಟೈರ್ ಆಗಿ ಶುರುವಾದದ್ದು, ವಿಡಂಬನೆಯಾಗಿ ಶುರುವಾದದ್ದು, ಒಂದಲ್ಲ ಒಂದು ದಿನ ಸರ್ಕಾರದ ಮೌನವನ್ನು ಬ್ರೇಕ್ ಮಾಡಲೇಬೇಕು. ಈ ಯಂಗ್ಸ್ಟರ್ಸನ್ನು, ಈ ಪ್ಲ್ಯಾಟ್ಫಾರ್ಮನ್ನು ಯಾವ ರೀತಿ ಬಲಪಡಿಸ್ಬೋದು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನನ್ನು ರಾಜಕೀಯವಾಗಿ ಉಪಯೋಗಿಸಿ ಮತ್ತೆ ಏನೇನಾಯಿತು ಅಂತೇಳಿ ನಮಗೆ 2013-14 ಗೊತ್ತಾಯಿತು. ನಮ್ಮ ಸುತ್ತಮುತ್ತಲು ಇರುವ ಯುವಕರನ್ನು ಸಂಘಟಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಪ್ರೆಷರ್ ಗ್ರೂಪ್ ಆಗಿ ನಾವು ಹೇಳ್ತೇವೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತೇಳಿ. ಅಂದರೆ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಉಂಟು ನಮ್ಮಲ್ಲಿ, ಹಾಗಾಗಿ ಅದು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ತೇವೆ. ಬಟ್ ಈ ಪರಿಸ್ಥಿತಿಯಲ್ಲಿ
ಅದು ಸರಿಯಾದ ದಿಕ್ಕಿನಲ್ಲಿ ಹೋಗಲಿಲ್ಲ ಆದರೆ ಅದು ಡೆಮೋಗ್ರಾಫಿಕ್ ಡಿಸಾಸ್ಟರ್ ಆಗ್ತದೆ. ಈಗ 48 ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿ ಆಫ್ಟರ್ ನೀವೇನಾದರೂ ಮನವಿ ಕೊಡ್ತೀರಾ ಅಥವಾ ನಿಮ್ಮ ಮುಂದಿನ ಹೋರಾಟದ ಯೋಜನೆ ಇಲ್ಲಿಗೆ ನಿಲ್ಲುತ್ತಾ ಕಂಟಿನ್ಯೂ ಆಗುತ್ತೆ? ಇದು ಆ್ಯಕ್ಚುಲಿ ಇದೊಂದು ಹೋರಾಟ ಅಂತ ನಾನು ಹೇಳೋದಿಲ್ಲ. ನನ್ನ ಲೈಫ್ ಇಡೀ ಹೋರಾಟವೇ. ಅದು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಆಗ್ತಾ ಇರ್ತದೆ. ಆಗಾಗ MLA ಹತ್ರ ಆಗಲಿ, ಕಾರ್ಪೊರೇಟರ್ಗಳ ಹತ್ರ ಆಗಲಿ, ಯಾರ ಹತ್ರ ಆಗಲಿ ಗಲಾಟೆ ಆಗ್ತಾ ಇರ್ತದೆ. ಗಲಾಟೆ ಅಂತ ಹೇಳಿದರೆ ಯಾವುದೋ ವಿಷಯದಲ್ಲಿ ಚರ್ಚೆ ಆಗ್ತಾ ಇರ್ತದೆ, ಇದಾಗ್ತಾ ಇರ್ತದೆ. ಸೊ ಹೋರಾಟ ನಾನು ಮಾಡಿಕೊಂಡೇ ಬಂದವ. ಪತ್ರಕರ್ತನಾಗಿ ಸಹ ನನ್ನ ಲೇಖನಿಯ ಮೂಲಕ ಹೋರಾಟ ಮಾಡಿದ್ದೇನೆ. ಈ 48 ಗಂಟೆಗಳು ಹೋರಾಟ ಅಲ್ಲ, ಇದು ಒಂದು ಸಿಂಬಾಲಿಕ್ ಆಗಿ ಜಂತರ್ ಮಂತರ್ನಲ್ಲಿ ಏನು ನಡೀತಾ ಇದೆಯೋ ಅಲ್ಲಿಗೆ ಹೋಗಲಿಕ್ಕೆ ಆಗದೇ ಇರುವ ಕಾರಣ ನಾನು 2 ದಿನಗಳ ಫಾಸ್ಟ್ ಮಾಡ್ತಾ ಇದ್ದೇನೆ. ಇದರ ಒಟ್ಟಿಗೆ ನಾನು ಈ ಒಂದು ಉಪವಾಸದ ಮೂಲಕ ಒಂದು ಮೆಸೇಜ್ ಕೊಡಲು ಬಯಸ್ತೇನೆ ಮಂಗಳೂರಿನ ಜನರಿಗೆ. ಯಾರ್ಯಾರಿಗೆ ಸಮಾಜದ ಬಗ್ಗೆ ಕಾಳಜಿ ಇದೆಯೋ ನಾವೆಲ್ಲ ಒಟ್ಟಾಗೋಣ, ಒಟ್ಟಾಗಿ ಒಂದು ವಿಚಾರ ಮಂಥನಗಳನ್ನು ಮಾಡೋಣ. ವಿಚಾರ ಮಂಥನಗಳನ್ನು ಮಾಡಿ, ನಾನು ಬರೀ ಎಜುಕೇಷನ್ ರಿಲೇಟೆಡ್ ಮಾತಾಡ್ತಾ ಇದ್ದೇನೆ ಮತ್ತು ಹೋರಾಟ ಕೂಡ ನಮ್ಮದು ಎಜುಕೇಷನಲ್ಲಿ ರಿಫಾರ್ಮ್ಸ್ ಹೇಗೆ ಆಗಬೇಕು ಅಂತೇಳಿ. ಬರೀ NEP 2020 ಅನ್ನು ತಂದು ಅದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡಿದ ಕೂಡಲೇ ನಮ್ಮ ಶಿಕ್ಷಣದ ವ್ಯವಸ್ಥೆ ಬದಲಾಗುವುದಿಲ್ಲ. ಅದಕ್ಕೆ ಯಾವ ರೀತಿ ಅದು ಇಂಪ್ಲಿಮೆಂಟ್ ಆಗಬೇಕು, ತಜ್ಞರು, ಪ್ಯಾರೆಂಟ್ಸ್, ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರೊಟ್ಟಿಗೆ ಸಮಾಲೋಚನೆ ಮಾಡಿ ಅದು ಇಂಪ್ಲಿಮೆಂಟ್ ಆಗಬೇಕು. ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ಮಂಗಳೂರಲ್ಲಿ ಏಕಾಂಗಿಯಾಗಿ ನಿವೃತ್ತ ಪತ್ರಕರ್ತರಾದ ಶ್ರೀನಿವಾಸನ್ ನಂದಗೋಪಾಲ್ ನಡೆಸ್ತಾ ಇರುವಂತಹ 48 ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ, ಎಲ್ಲೆಡೆ ಸುದ್ದಿಗೆ ಗ್ರಾಸವಾಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.